ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೇಘಾ ಒನ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವಿವತ್ತು ಬಂದಿರೋದು ಹಲ್ಸೂರ್ ಲೇಕ್ಗೆ. ಇದು ಎಲ್ಲಿ ಬಂದಿದೆ, ಎಲ್ಲಿದೆ, ಯಾಕೆ ಇಲ್ಲಿ ಬಂದಿದ್ದೀವಿ, ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಿ ಹೊರಗಡೆ MG ರೋಡ್ಗೆ ಬಂದಿದ್ವಿ. MG ರೋಡಿಂದ ಹಲ್ಸೂರ್ ಲೇಕು ಫುಲ್ ನಿಯರ್ ಇದೆ. ಸೊ ಹೀಗಾಗಿ ಈ ಪ್ಲೇಸ್ನ ಕವರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಗ್ರೀನರಿ ಆಗಿದೆ ಅಂತ. ಇದು ಹಲ್ಸೂರ್ ಲೇಕ್ ಬಂದ್ಬಿಟ್ಟು ಬಿಗ್ಗೆಸ್ಟ್ ಲೇಕ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಅಂಡ್ ಇದು ಲೊಕೇಟೆಡ್ ಬಂದ್ಬಿಟ್ಟು ಈಸ್ಟರ್ನ್ ಸೈಡ್ ಆಫ್ ದ ಸಿಟಿ ಅಂಡ್ ಪೀಸ್ಫುಲ್ ಆಗಿತ್ತು. ಅಂಡ್ 126 ಎಕರ್ಸ್ ಇದೆ ಇದು. ಅಂಡ್ ಹಲ್ಸೂರ್ ಲೇಕ್ ಕ್ಲೋಸ್ ಟು MG ರೋಡ್. ನಾನು ಅವಾಗಲೇ ಹೇಳಿದ್ನಲ್ವಾ, MG ರೋಡ್ಗೆ ಯಾರಾದ್ರೂ ನೀವು ಬಂದಿದ್ರೆ ಈ ಪ್ಲೇಸ್ ನ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂಡ್ ಪೀಸ್ಫುಲ್ ಆಗಿತ್ತು. ನೀವು ಯಾರಾದ್ರೂ ಓದಿಗರಿದ್ರೆ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ಪೀಸ್ಫುಲ್ ಆಗಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಬಹುದು. ಅಂಡ್ ವಾಕಿಂಗ್ ಆಗಿರ್ಬೋದು, ಎಲ್ಲರೂ ಇದೇ ಪ್ಲೇಸ್ ನ ಚೂಸ್ ಮಾಡ್ಕೋತಾರೆ. ನಿಯರ್ ಬೈ ಅಪಾರ್ಟ್ಮೆಂಟ್ ಎಲ್ಲ ಇದಾವೆ, ಸೈಡ್ ಎಲ್ಲ ಅಪಾರ್ಟ್ಮೆಂಟ್ ದವರು ಎಲ್ಲರೂ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ವಾಕ್ಗೆಲ್ಲ ಈ ಪ್ಲೇಸ್ ನ ಚೂಸ್ ಮಾಡ್ಕೋತಾರೆ. ಬ್ಯೂಟಿಫುಲ್ ಆಗಿತ್ತು. ಅಂಡ್ ಹಲ್ಸೂರ್ ಲೇಕ್ಗೆ ಹಲ್ಸೂರು ಅಂತ ಯಾಕೆ ಲೇಕ್ ಅಂತ ಯಾಕೆ ಬಂತು ಅಂತ ಅಂದ್ರೆ, ಇಲ್ಲಿ ಹಲ್ಸೂರ್ ಕೆರೆ ಬಳಿ ಒಂದು ದೊಡ್ಡದ ಹಲಸಿನ ಹಣ್ಣಿನ ಗಿಡ ಇತ್ತು. ಸೊ ಹೀಗಾಗಿ ಇದಕ್ಕೆ ಹಲ್ಸೂರ್ ಲೇಕ್ ಅಂತ ಬಂದಿದೆ ಹೆಸರು. ಅಂಡ್ ಗಣೇಶ್ ಫೆಸ್ಟಿವಲ್ ಎಲ್ಲ ವಿಸರ್ಜನೆ ಮಾಡ್ಲಿಕ್ಕೆ ಈ ಕೆರೆನೆ ಚೂಸ್ ಮಾಡ್ಕೋತಾರೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅಷ್ಟು ದೊಡ್ಡದು ಬೆಂಗಳೂರಿನಲ್ಲೇ ದೊಡ್ಡ ಕೆರೆ ಅಂತ ಹೇಳ್ತೀನಿ. ಅಂಡ್ ಮೇಜರ್ ಟೂರಿಸ್ಟ್ ಪ್ಲೇಸ್ ಆಗಿದೆ ಇವಾಗಂತೂ. ಎಲ್ಲ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ವಾಶ್ರೂಮ್ ಆಗಿರ್ಬೋದು, ಮತ್ತೆ ವಾಟರ್ ಫೆಸಿಲಿಟಿ ಕೂಡ ಇದೆ. ನೀವು ಯಾರಾದ್ರೂ ನಿಯರ್ ಬೈ MG ರೋಡ್ಗೆ ಹೋಗಿದ್ರೆ ಈ ಪ್ಲೇಸ್ ನ ಕವರ್ ಮಾಡ್ಕೊಳ್ಳಿ. ನಿಮ್ ಡೇನ ಪೀಸ್ಫುಲ್ ಆಗಿ ಇಡ್ಲಿಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ನೀವು ಯಾರಾದ್ರೂ ಓದುಗರಿದ್ರೆ ಮತ್ತೆ ನಿಮ್ ಪ್ರೀತಿ ಪಾತ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಈ ಲೇಕ್ ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಯಾರಾದ್ರೂ ನಿಯರ್ ಬೈ ಇದ್ರೆ ಹೋಗಿ ನಿಮ್ಗೆ ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ತಪ್ಪದೆ ಮಾಡಿ. ಥ್ಯಾಂಕ್ ಯು.